ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರ ಹೊನ್ನಾವರ ಶಾಖೆಯ ಕಿಂಕಿಣಿನಾದ ಭರತನಾಟ್ಯ ಕಾರ್ಯಕ್ರಮ ಶನಿವಾರ ಸಂಜೆ ಪಟ್ಟಣದ ಶ್ರೀ ಮೂಡ್ಗಣಪತಿ ದೇವಸ್ಥಾನದ ಸಭಾಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಸಾಹಿತಿ ಡಾ ಶ್ರೀಪಾದ್ ಶೆಟ್ಟಿ, ಯಾವುದೇ ವಸ್ತು ನೀಡದಿರುವಂತಹ ಘಮವನ್ನು ನೃತ್ಯ ನೀಡುತ್ತಿದೆ. ಕಿಂಕಿಣಿನಾದ ಕಾರ್ಯಕ್ರಮ ಒಂದು ನೃತ್ಯ ಕಾಶಿಯಂತೆ ಭಾಸವಾಗುತ್ತಿದೆ ಎಂದರು. ವಿಶ್ರಾಂತ ಪ್ರಾಚಾರ್ಯ ಎಸ್.ಜಿ. ಭಟ್ ಮಾತನಾಡಿ, ಮಕ್ಕಳು ನರ್ತಿಸುವಾಗ ದೇವಲೋಕವೇ ಧರೆಗಿಳಿದಂತೆ ಭಾಸವಾಗುತ್ತದೆ ಎಂದರು. ಇನ್ನೋರ್ವ ಅತಿಥಿಗಳಾದ ವೈದ್ಯೆ ಡಾ ರೇಖಾ ಕಿಣಿ ಅವರು ಮಾತನಾಡಿ, ಮಕ್ಕಳ ಮಾನಸಿಕ, ಬೌದ್ಧಿಕ, ದೈಹಿಕ ಆರೋಗ್ಯ ವೃದ್ಧಿಗೆ ಭರತನಾಟ್ಯ ಸಹಕಾರಿ. ಆದ್ದರಿಂದ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದಲೂ ಭರತನಾಟ್ಯವನ್ನು ಹೆಚ್ಚು ಮಕ್ಕಳು ಕಲಿಯುವಂತಾಗಲಿ ಎಂದರು. ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ನಿರ್ದೇಶಕರಾದ ಡಾ ಸಹನಾ ಭಟ್ ಮಾತನಾಡಿ, ನೃತ್ಯವನ್ನು ಪ್ರತಿಯೊಬ್ಬರೂ ಆರಾಧಿಸುತ್ತಾ ಕಲಿಯಬೇಕು. ಆಗ ಅದು ನಮ್ಮ ಜೀವನದಲ್ಲಿ ಆನಂದವನ್ನು ದೊರಕಿಸಿಕೊಡುತ್ತದೆ ಎಂದರು. ಹೊನ್ನಾವರ ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ಗುರು ವಿದುಷಿ ವಿನುತಾ ಹೆಗಡೆ ಅವರು ಮಾತನಾಡಿ, ಮಕ್ಕಳಿಗೆ ನೃತ್ಯಾಭ್ಯಾಸ ಮಾಡಿಸುವಲ್ಲಿ ಪಾಲಕರ ಶ್ರಮ ಕೂಡ ಅಪಾರವಾದದ್ದು. ಹಲವು ಜನರ ಹಲವು ರೀತಿಯ ಪ್ರಯತ್ನದಿಂದ ಇಂದು ಶಾಸ್ತ್ರೀಯ ನೃತ್ಯ ಬೆಳೆಯಲು ಸಾಧ್ಯವಾಗಿದೆ ಎಂದರು. ನಿವೃತ್ತ ಕೆಪಿಸಿ ಇಂಜಿನಿಯರ್ ಮತ್ತು ಯಕ್ಷಗಾನ ಕಲಾವಿದ ಪಿಡಿ ಭಟ್ ಉಪಸ್ಥಿತರಿದ್ದರು. ಡಾ ಸಹನಾ ಭಟ್ ಹಾಗೂ ವಿದುಷಿ ವಿನುತಾ ಹೆಗಡೆ ಇವರುಗಳಿಗೆ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸಿದರು. ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಭಟ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರು ಹಾಗೂ ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ನಿರ್ದೇಶಕರು ಆಗಿರುವ ಡಾ ಸಹನಾ ಭಟ್ ಅವರು ಪ್ರದರ್ಶಿಸಿದ ಕರ್ಣ ವಿಶೇಷ ನೃತ್ಯ ಮಹಾಭಾರತದ ಕರ್ಣನ ವ್ಯಕ್ತಿತ್ವವನ್ನು ಸಮಗ್ರವಾಗಿ ಪರಿಚಯಿಸುವುದರ ಜೊತೆಗೆ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿತು. ಕಾರ್ಯಕ್ರಮದಲ್ಲಿ ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ವಿದ್ಯಾರ್ಥಿಗಳು ಪುಷ್ಪಾಂಜಲಿ, ಅಲರಿಪ್ಪು, ಜತೀಸ್ವರ, ದೇವರನಾಮ, ಕೌತುಕಂ, ವರ್ಣಂ ಮೊದಲಾದ ನೃತ್ಯಗಳು ಪ್ರದರ್ಶನಗೊಂಡವು. ಹೊನ್ನಾವರ ನಾಟ್ಯಾಂಜಲಿಯ ನೃತ್ಯ ಗುರು ವಿದುಷಿ ವಿನುತಾ ಹೆಗಡೆಯವರ ನೇತೃತ್ವದಲ್ಲಿ ಪ್ರದರ್ಶನಗೊಂಡ ದುರ್ಗಾಸ್ತುತಿ ಎಲ್ಲರ ಮೆಚ್ಚುಗೆ ಪಡೆಯಿತು. ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ.